ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬಹುದಾ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅಂತ? ದಯವಿಟ್ಟು ಇಬ್ರು ಬೇಡ. ಡಿ.ಕೆ. ಶಿವಕುಮಾರ್ ಬದಲಾವಣೆ ಆಗ್ಬೇಕಿಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾ ನಿಮ್ಗೆ ಅಂತ? ನನ್ನ ತಿಳಿದ ಮಟ್ಟಿಗೆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಸೀಟ್ ಬಿಟ್ಕೊಡಲ್ಲ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ಬೇಕಿಲ್ಲ ಡಿ.ಕೆ. ಶಿವಕುಮಾರ್ ಅವ್ರು ಮುಂದುವರಿಬೇಕಾ ಅಂತ? ಇಲ್ಲ, ಇವ್ರಿಗೂ ಒಂದು ಚಾನ್ಸ್ ಕೊಟ್ರೆ ಒಳ್ಳೇದು. ಸಿಎಂ ಬದಲಾವಣೆ ಆಗ್ಬೇಕಾ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ? ಸಿದ್ದರಾಮಯ್ಯನ ಮುಂದುವರಿಬೇಕು. ಡಿ.ಕೆ. ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಂತ? ಸಿದ್ದರಾಮಯ್ಯ ಅವರಾದ್ರೇನೆ ಒಳ್ಳೇದು ಅನ್ಸುತ್ತೆ. ಏನು ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕುರ್ಚಿನ ಕೆಳಗಡೆ ಇಳಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಬಿರುಸಿನಿಂದ ನಡೀತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಬದಲಾವಣೆ ಆಗ್ಬೇಕಿಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾ ನಿಮ್ಗೆ ಅಂತ? ನನ್ನ ತಿಳಿದ ಮಟ್ಟಿಗೆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಸೀಟ್ ಬಿಟ್ಕೊಡಲ್ಲ. ಡಿ.ಕೆ. ಸಿಎಂ ಆಗ ಚಾನ್ಸೇ ಇಲ್ಲ. ಬದಲಾವಣೆ ಆಗ್ಬೇಕಾ ಇಲ್ಲ ಅವರೇ ಮುಂದುವರಿಬೇಕಾ? ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಎಲ್ಲಿ ಮಾಡ್ತಾ ಇದಾರೆ ಅಭಿವೃದ್ಧಿ? ಯಾವ ಅಭಿವೃದ್ಧಿ ಮಾಡಿದ್ದಾರೆ? ಯಾವ ರೋಡಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ, ತೋರಿಸಿ, ನೀವೇ ತೋರಿಸಿ. ನಿಮ್ಮ ಏರಿಯಾದಲ್ಲಿ ಏನ್ ಸಮಸ್ಯೆ ಇದೆ? ಇಲ್ಲಿ ಎಲ್ಲ ಈ ಏರಿಯಾದಲ್ಲಿ ಎಲ್ಲ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆ, ಎಲ್ಲ ಸಮಸ್ಯೆ ಇದೆ. ಡಿ.ಕೆ. ಶಿವಕುಮಾರ್ ಬಗ್ಗೆ ಬದಲಾವಣೆ ಆಗುತ್ತಾ ಅಂತ? ಖಂಡಿತ ಆಗಲ್ಲ. ಯಾರು ಬರ್ಬೇಕು ಅಂತ? ಇಲ್ಲ, ಬಿಜೆಪಿ ಬಂದ್ರೆ ಒಳ್ಳೇದು. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಕೂಗು ಕೇಳಿ ಬರ್ತಿದೆ. ತಮ್ಮ ಅಭಿಪ್ರಾಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ಬೇಕಲ್ಲ ಡಿ.ಕೆ. ಶಿವಕುಮಾರ್ ಅವ್ರು ಮುಂದುವರಿಬೇಕಾ ಅಂತ? ಇಲ್ಲ, ಇವ್ರಿಗೂ ಒಂದು ಚಾನ್ಸ್ ಕೊಟ್ರೆ ಒಳ್ಳೇದು. ಯಾಕೆಂದ್ರೆ ಅವರು ಸುಮಾರು ವರ್ಷಗಳಿಂದ ಅವರು CM ಆಗಿದ್ದಾರೆ. ಅವರು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಇವರು ಒಂದು ಚಾನ್ಸ್ ಕೊಟ್ರೆ ಇವರು ಯಾವ ರೀತಿ ಮಾಡ್ತಾರೆ ಅನ್ನೋದು ಅನುಭವ ಆಗುತ್ತೆ. ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ನಿರೀಕ್ಷೆ ಮಾಡ್ತಾ ಇದ್ರೆ ಶಿವಕುಮಾರ್ ಅವ್ರ ಕಡೆಯಿಂದ? ಡಿ.ಕೆ. ಶಿವಕುಮಾರ್ ಅವರು ಏನಾದ್ರು ಮುಖ್ಯಮಂತ್ರಿ ಆದ್ರೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳ ಅವ್ರ ಹತ್ರ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತ? ಸಮಾಜಕ್ಕೆ ಒಂದು ಒಳ್ಳೆ ಒಂದು ಅಡ್ಮಿನಿಸ್ಟ್ರೇಷನ್ ಕೊಡಬೇಕು. ಯಾವುದು ಅವರು ಕಮ್ಯುನಲ್ ಇದ್ರಲ್ಲಿ ಹೋಗ್ಬಾರ್ದು. ಎಲ್ರಿಗೂ ಸಮನಾಗಿ ಒಂದು ಟ್ರೀಟ್ಮೆಂಟ್ ಕೊಡಬೇಕು. ಅವರು ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಜಾತಿನವರಾಗಿರ್ಬೋದು, ಒಂಥರ ಸಮಾನ ರೀತಿನಲ್ಲಿ ನೋಡಿದ್ರೆ ಒಳ್ಳೇದು. ಒಳ್ಳೆ ಕಾರ್ಯಕ್ರಮಗಳು ಆಗುತ್ತೆ ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಿರೀಕ್ಷೆ ಮಾಡೋಣ, ಪಾಸಿಟಿವ್ ಆಗಿರೋಣ ಅಲ್ವಾ? ಪಾಸಿಟಿವ್ ಆಗಿರೋದ್ರಿಂದ ಒಳ್ಳೇದು. ಹಾಗೆ ನಿಮ್ಮ ಏರಿಯಾದಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನ ಹೇಳ್ಕೋಬೋದಾ ಅಂತ? ಏನಾದ್ರು ಸಮಸ್ಯೆಗಳನ್ನ ಬಗೆಹರಿಸಿದಾರಾ ಇಲ್ಲಿನ ಅವರು? ಇಲ್ಲ ಏನಾದ್ರು ಸಮಸ್ಯೆಗಳಿದ್ದಾವ ಅಂತ? ಸಮಸ್ಯೆಗಳು ಸಮಾಜದಲ್ಲಿ ಇದ್ದೇ ಇರುತ್ತೆ. ಎಲ್ಲನೂ 100% ಬಗೆಹರಿಸಿರಲ್ಲ. ಬಟ್ ಸಮಸ್ಯೆಗಳು ಬರ್ದಂಗೆ ನೋಡ್ಕೊಳ್ಳೋದೇ ಇಂಪಾರ್ಟೆಂಟ್. ಏನೇನು ಸಮಸ್ಯೆಗಳಿದಾವೆ ಅಂತ? ಸಮಸ್ಯೆಗಳು ಸುಮಾರು ಇದೆಯಲ್ಲ. ಈಗ ರೋಡ್ಸೇ ತಗೊಳ್ಳಿ, ರೋಡ್ಸು ಅಲ್ಲಲ್ಲಿ ಗುಂಡಿ ಬಿದ್ದಿದೆ. ಪಾಪ ಎಷ್ಟೋ ಆಕ್ಸಿಡೆಂಟ್ಸ್ ಎಲ್ಲ ನಾವು ಡೈಲಿ ನೋಡ್ತೀವಿ, ಪೇಪರಲ್ಲೆಲ್ಲ ನೋಡ್ತೀವಿ. ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಅವರು ಕಷ್ಟಪಟ್ಕೊಂಡು ಅವರು ಜೀವನ ನಡೆಸ್ತಾ ಇದ್ದಾರೆ. ಈ ರೀತಿ ಎಲ್ಲ ಸ್ವಲ್ಪ ಸೌಕರ್ಯ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಅಷ್ಟೇ. ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು. ಅದನ್ನ ಎಲ್ಲರೂ ರಾಜ್ಯಕ್ಕೆ ಯೂಸ್ ಆಯ್ತು, ಯೂಸ್ ಮಾಡ್ಕೊಂಡ್ರ ಅಂತ? ನಮಗೆ ಆ ರೀತಿ ಏನೂ ಇಲ್ಲ. ಬಟ್ ಎಲೆಕ್ಟ್ರಿಸಿಟಿ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಬಟ್ ಒಂದಲ್ಲ ಒಂದು ದಿನ ಇವೆಲ್ಲ ಫ್ರೀ ಅಂತ ಬಂದಾಗ ದ್ವಂದ್ವವಾಗಿ ವೇಸ್ಟ್ ಮಾಡೋದು ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ಸಮಾಜದಲ್ಲಿ ಅವರ ಇನ್ಕಮ್ ತಕ್ಕಾಗಿ ಅವ್ರಿಗೆ ಕೊಟ್ಟರೆ ಒಳ್ಳೆಯದು. ಎಲ್ರಿಗೂ ಒಂದೇ ಸಮನಾಗಿ ಫ್ರೀ ಅಂದರೆ ನಾಳೆ ದಿನ ಪವರು ಕಷ್ಟ ಆಗುತ್ತೆ. ಇವತ್ತೇನು ರಾಜ್ಯದಲ್ಲಿ ಸಿಎಂ ಅವ್ರ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಆಗ್ಬೇಕಾ? ಸಿಎಂ ಬದಲಾವಣೆ ಆಗ್ಬೇಕಾ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ? ಸಿದ್ದರಾಮಯ್ಯನ ಮುಂದುವರಿಬೇಕು. ಯಾಕೆ? ಯಾಕಂದ್ರೆ ಈಗಿರೋ ರಾಜಕೀಯದಲ್ಲಿ 2.5 ವರ್ಷ ಇವಾಗ ಆಳಿದ್ದಾರೆ ಆಲ್ರೆಡಿ. ಇನ್ನು 2.5 ವರ್ಷ ಆಡಿದ್ರೆ ಬೆಸ್ಟ್. ನೆಕ್ಸ್ಟ್ ಇದ್ಬೇಕಾದ್ರೆ ಡಿ.ಕೆ. ಆಗಲಿ. ಇನ್ನು ಚುನಾವಣೆಯಲ್ಲಿ ಗೆದ್ರೆ ಕಾಂಗ್ರೆಸ್ ಡಿ.ಕೆ. ಆಗಲಿ, ನಮ್ಮ ಸಂತೋಷ. ಏನಾದ್ರು 5 ಯೋಜನೆಗಳನ್ನ ತಗೊಂಡ್ಬಂದ್ರು. ಅದು ನಿಜವಾಗ್ಲೂ ನೆರವೇರ್ತಾ ಜನಪ್ರತಿನಿಧಿಗಳಿಗೆ ಜನರಿಗೆ ತಲುಪ್ತಾ ಇದ್ದು ಅಂತ? ಒಂದು ತಲುಪ್ತಾ ಇದೆ ಮೇಡಮ್, ಇನ್ನೊಂದು ಕೆಲವು ತಲುಪ್ತಾ ಇಲ್ಲ. ಯಾವ್ದು ತಲುಪ್ತಾ ಇದೆ ಅಂತ? ಸದ್ಯಕ್ಕೆ ಅದು ಮಾಡೋ ಬದಲು ಎಜುಕೇಶನ್ ಬಗ್ಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಫ್ರೀ ಮಾಡೋ ಬದಲು ಎಜುಕೇಶನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇದು 60 ವರ್ಷದ ಮೇಲ್ಪಟ್ಟವ್ರು ಟಿಕೆಟ್ ಫ್ರೀ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮಹಿಳೆಯರಿಗೆಲ್ಲ ಕೊಟ್ಬಿಟ್ಟು ಬಸ್ಗಳು ಸಿಗ್ತಾ ಇಲ್ಲ. ಎಲ್ಲೇ ಹೋಗಿ ಎಲ್ಲೇ ಬನ್ನಿ ಫುಲ್ ರಶ್. ಅದೊಂದು ಪ್ರಾಬ್ಲಮ್ ಇದೆ. ಅಭಿವೃದ್ಧಿ ನಿಮ್ಮ ಏರಿಯಾದಲ್ಲಿ ಏನೇನು ಅಭಿವೃದ್ಧಿಗಳಾಗಿದ್ದಾವೆ, ಮುಂದಿನ ದಿನಗಳಲ್ಲಿ ಏನೇ ಅಭಿವೃದ್ಧಿ ಆಗ್ಬೇಕು ಅಂತ ನಿರೀಕ್ಷೆ ಮಾಡ್ತೀರಿ ಅಂತ? ಇನ್ನ ಅಭಿವೃದ್ಧಿ ಆಗ್ಬೇಕು ಮೇಡಮ್. ರೋಡ್ಗಳು ಸರಿ ಇಲ್ಲ, ನೀರುಗಳು ಬರ್ತಾ ಇಲ್ಲ. ನೀರಿನ ಸಮಸ್ಯೆ ಇವಾಗ ಸ್ಟಾರ್ಟ್ ಆಗಿದೆ. ಬೇಸಿಗೆ ಏನಾಗುತ್ತೋ ಮುಂದೆ ನೋಡಬೇಕು. ಈ ತಿಂಗಳಲ್ಲಿ ಗೊತ್ತಾಗುತ್ತೆ.
ಫುಲ್ಲು ಬರಗಾಲ. ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಂತ? ಸಿದ್ದರಾಮಯ್ಯವರಾದ್ರೇನೆ ಒಳ್ಳೇದು ಅನ್ಸುತ್ತೆ. ಯಾಕೆ? ಇಲ್ಲ, ಅವ್ರಿಗಿರೋ ಸೀನಿಯಾರಿಟಿ, ಅವ್ರಿಗಿರೋ ರೆಸ್ಪಾನ್ಸಿಬಿಲಿಟಿ ಎಲ್ಲ ಚೆನ್ನಾಗಿದೆ. ಅಭಿವೃದ್ಧಿ ಮಾಡಿದಾರೆ 2 ವರ್ಷ ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿದಾರ ಅಂತ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ 5 ಯೋಜನೆಗಳನ್ನ ತಗೊಂಡ್ಬಂದು ಎಲೆಕ್ಷನ್ ಗೆದ್ಬಿಟ್ರು. ಆ ಯೋಜನೆಗಳು ನಿಜವಾಗ್ಲೂ ಫಲ ಕೊಟ್ಟಿದ್ಯಾ ರಾಜ್ಯದ ಕೊಡುತ್ತೆ ಜನತೆಗೆ ಅಂತ? ಕೊಡುತ್ತೆ ಮ್ಯಾಮ್, ಕೊಟ್ಟಿದೆ. ಎಷ್ಟೋ ಜನ ಯಾವ ರೀತಿ ಫಲ ಕೊಟ್ಟಿದೆ ಅಂತ ನಿಮ್ಮ ಅಭಿಪ್ರಾಯ? ಇಲ್ಲ, ಇದು 2000 ಕೊಡ್ತಾ ಇರೋದು ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಬಸ್ಸು ಫ್ರೀ ಇರೋದು ಹೆಲ್ಪ್ ಆಗ್ತಾ ಇದೆ. ಇದು ಕರ್ನಾಟಕ ನೋಡಿ ಎಲ್ಲಾ ಸ್ಟೇಟ್ಗಳು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅದು ಕರ್ನಾಟಕದಿಂದನೇ ಸ್ಟಾರ್ಟ್ ಆಗಿದೆ. ಅದು ಸೊ ಮೆಚ್ಕೊಂಬೇಕು. ನಿಮ್ಮ ಅಭಿಪ್ರಾಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಬೆಟರ್ ಅಂತ? ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಬಯಸ್ತಾ ಇದ್ದೀರಿ ಅಂತ? ಇಲ್ಲ, ಅವರು ಮುಂದಕ್ಕಾಗ್ಲಿ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಅವರೇ ಆಗ್ಲಿ, ಮುಂದಕ್ಕೆ ಅವರು ಆಗ್ಲಿ. ಅಪ್ಪಟ ಅಭಿಮಾನಿನ ಸಿದ್ದರಾಮಯ್ಯ ಅವರು? ಹೌದೌದು ಮೇಡಮ್, ಕಾಂಗ್ರೆಸ್ ನಾವು ಯಾವಾಗ್ಲೂ ಕಾಂಗ್ರೆಸ್. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ಬೇಕಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ಆಗ್ಬಹುದಾ? ಚಾನ್ಸ್ ಕೊಡ್ತಾರ ಒಂದು ಅಂತ? ನಮ್ಮ ಅಭಿಪ್ರಾಯ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಚೆನ್ನಾಗಿ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಒಳ್ಳೆಯದು ಅಂತೇಳಿ ನನ್ನ ಅನುಭವ. ಯಾಕಂತ ಹೇಳಿದ್ರೆ ಹಿಂದೂಗಳ ಪರ ಇಲ್ಲ ಸರ್ಕಾರ ಹಿಂದೂ ವಿರೋಧಿ. ಮತ್ತು ಸಾಮಾನ್ಯ ಜನರು ಬದುಕಲಿಕ್ಕೆ ಆಗೋದಿಲ್ಲ. ಸಾಮಾನ್ಯ ಜನರಿಗೆ ಟ್ಯಾಕ್ಸ್ ಅದು ಇದು ಅಂತ ಹೊರೆ, ಈ ಸಣ್ಣ ಪುಟ್ಟ ಬಿಸ್ನೆಸ್ ವ್ಯವಹಾರ ಮಾಡ್ತವರಿಗೆಲ್ಲ ಭಾರಿ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು ಅಂತ ನಮ್ಮ ಅಭಿಪ್ರಾಯ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಏನಾದ್ರು ಬದಲಾವಣೆ ಬರುತ್ತಾ ಅಂತ? ಚಾನ್ಸೇ ಇಲ್ಲ. ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್. ಕರ್ನಾಟಕದಲ್ಲಿ ಸರಿಯಾದ ಅಧಿಕಾರಕ್ಕೆ ಬರಬೇಕಾದ್ರೆ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರನೇ ಬರಬೇಕಂತ ನಾನು ಹೇಳ್ತೀನಿ ಅಷ್ಟೇ. ರಾಜ್ಯದಲ್ಲಿ ಪಂಚ ಯೋಜನೆಗಳನ್ನ ತಗೊಂಡ್ಬಂದು ಗೆದ್ದಿದ್ರು. ಯಾವ ಯೋಜನೆ ಕೊಟ್ಟಿದ್ಯಾ ಜನರಿಗೆ? ಯಾವ ಯೋಜನೆ ನಡುವುದಿಲ್ಲ. ಹೆಣ್ಮಕ್ಳಿಗೆ 2,000 ಕೊಟ್ಟಂಗೆ ಮಾಡ್ತಾರೆ. ಗಂಡು ಮಕ್ಕಳ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ. ಎಲ್ಲ ಮನೆ ಗಂಡಸರೆಲ್ಲ ದಿವಾಳಿ ಆಗಿದ್ದಾರೆ ಈಗ ಆಲ್ರೆಡಿ. ಯಾರಾದ್ರೂ ಗಂಡು ಮಕ್ಕಳ ಹತ್ರ ಏನು ವ್ಯವಹಾರಗಳೇನು ನಡೀತಾ ಇಲ್ಲ. ಹೆಣ್ಮಕ್ಳಿಗೆ ಹಿಂಗೆ ಮುಂಗೈಗೆ ಬೆಲ್ಲ ಹಾಕಿದ ನೆಕ್ಕಿ ಅಂತ ಹೇಳಿದರೆ ಯಾವ ಸರ್ಕಾರ ಸರಿಯಾಗಿ ನಡೆಸೋದೇ ಇಲ್ಲ. ಇವ್ರದ್ದು ಅಧಿಕಾರನೇ ಸರಿಯಾಗಿಲ್ಲ. ಇವ್ರದ್ದು ಬದಲಾವಣೆ ಆದ್ರೇ ಸ್ವಲ್ಪ ಉಳಿತಂತ. ಡಿ ಕೆ ಶಿವಕುಮಾರ್ ಬದಲಾವಣೆ ಆಗ್ಬೇಕಾ? ಏನು ಉಪಯೋಗ ಆಗುದಿಲ್ಲ. ಇವತ್ತೇನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕುರ್ಚಿಯಿಂದ ಕೆಳಗೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬಹುದಾ ಇಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಅಂತ? ದಯವಿಟ್ಟು ಇಬ್ಬರು ಬೇಡ. ಕರ್ನಾಟಕ ರಾಜ್ಯ ಬಂದು 3 ವರ್ಷ 136 ಸೀಟು ಕೊಟ್ಟು ಕರ್ನಾಟಕ ರಾಜ್ಯ ಜನತೆ ಇವ್ರಿಗೆ ಗೆಲ್ಲಿಸಿದ್ದ ಬಗ್ಗೆ ಸಂಪೂರ್ಣವಾಗಿ ಇವರು ಸೀಟು ಬಂದು ನೆಕ್ಸ್ಟ್ ಡೇಯಿಂದಾನೇ ಶುರುವಾಗಿದ್ದು ಕಿತ್ತಾಟ ಇದುವರೆಗೂ ಮುಗ್ದಿಲ್ಲ. ನಾನೊಬ್ಬ ಆಟೋ ಚಾಲಕ. ಈಗ ಗ್ಯಾಸ್ ಸಮಸ್ಯೆ ಆಗಿ ತುಂಬಾ ಆಟೋ ಡ್ರೈವರ್ಗಳು ಬೀದಿ. ನಾವು ಯೂಟ್ಯೂಬ್ ಚಾನಲೆಲ್ಲ ನೋಡಿದ್ರೆ ಕೆಲವು ಡ್ರೈವರ್ಸು ಕಣ್ಣೀರಾಗ್ತಿದ್ದಾರೆ. ಅವ್ರ ಬಗ್ಗೆ ಈ ಕರ್ನಾಟಕ ರಾಜ್ಯದವರು CM ಇರ್ಬೋದು, DCM ಇರ್ಬೋದು, ಆಪೋಸಿಟ್ ಪಕ್ಷದವರು BJP ಪಕ್ಷದವ್ರು ಇರ್ಬೋದು, ಯಾರು ಹಠಾಪಿಟಿ ಉಸಿರು ಬಿಡ್ತಿಲ್ಲ. ಬಟ್ ಬೀದಿ ಬಂದಿರೋರು ಚಾಲಕರು. ಈ ಚಾಲಕರ ಬಗ್ಗೆ ಯಾವ ಕಣೀಕರಣ ಇಲ್ಲ ಅಂದಮೇಲೆ ಚಾಲಕರು ಎಲ್ಲರೂ ಓಟ್ ಹಾಕಿದ್ದೀವಿ ಇವ್ರ ಪಕ್ಷಕ್ಕೆ. ಓಟ್ ಹಾಕಿ ಗೆಲ್ಸಿದ್ದಕ್ಕೆ ಚಾಲಕರಿಗೆ ಮಾಡ್ತಿರೋಂಥ ದ್ರೋಗ ಈ ದ್ರೋಗಿ ಪಕ್ಷಗಳು ಕರ್ನಾಟಕ ಬಿಟ್ಟು ತೊಡಗೋಗ್ಲಿ ಅಂತ ನಾನು ಬಯಸ್ತಿದ್ದೆ. ಹಾಗೆ ಎಷ್ಟೊಂದು ಯೋಜನೆಗಳನ್ನ ಫ್ರೀ ಯೋಜನೆ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಎಷ್ಟೊಂದು ಯೋಜನೆಗಳನ್ನ ಫ್ರೀ ಎಲ್ಲ ಕೊಟ್ರು. ಅದೆಲ್ಲ ಯೂಸ್ ಆಗಿಲ್ವಾ? ಯೂಸ್ ಮಾಡ್ಕೊಂಡು ಫ್ರೀ ಕೊಟ್ಟಿದೆ ಅಂದರೆ ನಾನೊಬ್ಬ ಚಾಲಕ 6,500 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೀನಿ. 2.5 ವರ್ಷದಿಂದನೂ ಪ್ರತಿ ತಿಂಗಳು ಲೈಟ್ ಬಿಲ್ ಕಟ್ತಾ ಇದ್ದೀನಿ. ಆ ಲೈಟ್ ಬಿಲ್ ನಮ್ಮ ಮಿಸಸ್ ಅಕೌಂಟಿಂದ ಕಟ್ತಾ ಇದೀವಿ. ಪ್ರತಿ ತಿಂಗಳು 2.5 ವರ್ಷದಿಂದನೂ ಕಟ್ತಾ ಇದ್ದೀವಿ. ಅದು ನಾನು ಬಿಲ್ ತೋರಿಸ್ತೀನಿ. ನಮ್ಮ ಮಿಸಸ್ಗೆ 2,000 ರೂಪಾಯಿ ಬರ್ತಾ ಇದೆ. ಬಟ್ 2 ತಿಂಗಳು 3 ತಿಂಗಳು ಗ್ಯಾಪ್ ಬಿಟ್ಟು ಬರ್ತೀವಿ. ಈ ಫ್ರೀಗೋಸ್ಕರನೇ ಕೇಳಿದ್ದು ಯಾರು? ಕೊಡ್ತೀನಂತ ಭರವಸೆ ಕೊಟ್ಟವ್ರು ಯಾರು? ಇವರೇ ತಾನೆ. ಯಾವ ಬಡವ್ರ ಬಗ್ರೆಲ್ಲ ಸ್ವಾಭಿಮಾನಿಗಳು. ನಿನ್ನ ಊಟ ಇಲ್ಲ ಅಂದ್ರೂ ಮನೇಲಿ ಮಲಗಿರ್ತಾರೆ. ಕಾಕಾ ಪಟೇಲ್ ನನಗೂ ಫ್ರೀ, ಮಾದೇವಪ್ಪ ನನಗೂ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ, ಸೊಸೆದೀರ್ ಮನೆಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದವ್ರು ಯಾರು? ಇವತ್ತು KSRTC ಬಸ್ ಕರೆಕ್ಟಾಗಿ ನಡೀತಿದೆಯಾ? ಅವರಿಗೆ ಸಂಬಳ ಕರೆಕ್ಟಾಗಿ ಕೊಡ್ತಿದ್ದಾರಾ? ಬಸ್ ವ್ಯವಸ್ಥೆ ಕರೆಕ್ಟಾಗಿದೆಯಾ? ಯಾರು ಮೇಡಮ್ ಕೇಳಿದ್ರು? ಇವರಿಗೆ ಕೊಡೋಕ್ಕೆ ಯಾರು ಹೇಳಿದ್ರು? ನಿಜವಾಗ್ಲೂ ಇವರು ಬಡವರು ಬಗ್ಗೆ ಕಾಳಜಿ ಏನಾರ ಇದ್ದರೆ, ಬಡವ್ರ ಬಗ್ಗೆ ಏನಾರ ಇವ್ರಿಗೆ ಅಕ್ರೆ ಇದ್ದರೆ
ಎಜುಕೇಷನ್ ಫ್ರೀ ಮಾಡೋಕ್ಕೆ ಹೇಳಿ, ಹಾಸ್ಪಿಟಲ್ ಫ್ರೀ ಮಾಡೋಕ್ಕೆ ಹೇಳಿ. ಪ್ರತಿ ತಿಂಗಳು ಒಬ್ಬ ಆಟೋ ಡ್ರೈವರು ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಟಬೇಕು, FC ಮಾಡಿಸ್ಬೇಕು. ಗ್ಯಾಸ್ ರೇಟು 50 ರೂಪಾಯಿ ಇದ್ದಿದ್ದು, 56 ರೂಪಾಯಿ ಇದ್ದಿದ್ದು 60 ಮಾಡಿದ್ರು, 90 ರೂಪಾಯಿ ಮಾಡಿದ್ರು, 120, 115, 130, 140 ರೂಪಾಯಿ ತನಕ ಮಾಡ್ತಿದ್ದಾರೆ. ದಂಧೆ ಆಗೋಗಿದೆ. ಇದು ಯಾರಾದ್ರೂ ಕೇಳ್ತಿದ್ದಾರಾ? ಚಾಲಕರ ಬಗ್ಗೆ ಏನಾರ ಕನಿಕರಣ ಇದೆಯಾ ಅವ್ರಿಗೆ? ಇವ್ರ ಕಣ್ಣು ಕಿವಿಗಳೆಲ್ಲ ಹಿಂಗೋಗಿದೆ, ಯಾರಿಗೂ ಕೇಳಿಸ್ತಾ ಇಲ್ವಾ? ನನ್ನ ಮನಸ್ಸಲ್ಲಿರೋ ನೋವು ನಾನು ಓಪನಾಗಿ ಹೇಳ್ಕೊತಾ ಇದ್ದೀನಿ. ಇದು ಇವ್ರಿಗೆಲ್ಲ ಇವ್ರ ಕಿವಿಗಳಿಗೆ ಬಿದ್ದರೆ ತಲುಪಲಿ. ನಾಳಿದ್ದಾರ ಬಂದು ರೋಡ್ಗೆ ಗ್ಯಾಸ್ ಬಂಕಲ್ಲಿ ಗ್ಯಾಸ್ ಇಲ್ಲ ಅಂದರೆ ಗ್ಯಾಸ್ ಬಂಕ್ ಬಂದ್ ಮಾಡಲಿ. ರೇಟು 130, 120 ಕೊಡೋರಿಗೆ ಬಂಕ್ ಇದೆ, ಗ್ಯಾಸ್ ಸಿಗುತ್ತೆ. ಈಗಿರೋ ಬಿಸ್ನೆಸ್ಸಲ್ಲಿ 2 ವೀಲರ್ ಬಿಟ್ಬಿಟ್ರು, ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಬಿಟ್ಟು ಆಲ್ರೆಡಿ ಬಸ್ಸು ಫ್ರೀ ಬಿಟ್ಟು ಎಲ್ಲ ಚಾಲಕರು ಬೀದಿ ಬಂದಿದ್ದಾರೆ. ಇವ್ರಿಗೇನಾರ ಮಾನ ಮರ್ಯಾದಿದೆಯಾ? ಚಾಲಕರು ಎಲ್ಲದಕ್ಕೂ ಬೇಕು, ಚಾಲಕರು ಇಲ್ಲದೆ ಯಾರು ಹೋಗಲ್ಲ. ಏರ್ಪೋರ್ಟಿಂದ ಡೈರೆಕ್ಟ್ ಬಂದು ಇಲ್ಲಿ ಲ್ಯಾಂಡ್ ಆಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿಂದ ಏರ್ಪೋರ್ಟ್ಗೆ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಚಾಲಕರು ಬೇಕು. ರಾಜ್ಯದಲ್ಲಿ CM ಬದಲಾವಣೆಯಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಂತ? ಇಬ್ಬರೂ ಬೇಡ, ಇಬ್ಬರದು ಅರಾಜಕತೆ. ತಿರ್ಗಾ ಹೊಸ ಎಲೆಕ್ಷನ್ ಆಗಿ ಬೇರೆ BJP ಅಂತ ಪಾರ್ಟಿ ಬರಬೇಕು. ಇಬ್ಬರದು ಸರಿ ಇಲ್ಲ, ಕುರ್ಚಿಗೋಸ್ಕರ ಜಗಳ ಆಡ್ಕೊಳ್ತಾರೆ. ದೇಶಕ್ಕೆ ಇದು ರಾಜ್ಯಕ್ಕೇನು ಬೆಳವಣಿಗೆ ಇಲ್ಲ. ಇಬ್ಬರದು ಸರಿ ಇಲ್ಲ. ಬೇರೆಯವ್ರನ್ನ ಆರಿಸಿ ಎಲೆಕ್ಷನ್ ಆಗಿ ಹೊಸ ಸರ್ಕಾರ ಬಂದರೆ ಒಳ್ಳೆಯದು. ಯಾಕೆ ಅಭಿವೃದ್ಧಿಗಳನ್ನ ಮಾಡಿಲ್ವ? ಪಂಚ ಯೋಜನೆಗಳನ್ನ ತಗೊಂಡ್ಬಂದ್ರು, ಮಹಿಳೆಯರಿಗೆ ಫ್ರೀ ಬಸ್ ಬಿಟ್ರು, ಕರೆಂಟ್ ಫ್ರೀ ಎಲ್ಲ ಬಿಟ್ರು. ಯಾವುದು ಇಲ್ಲ, ಎಲ್ಲ ಬೇರೆ ಬೆಲೆ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರಲ್ಲ. ಎಲ್ಲ ಆಸ್ತಿ ಇದು ಕರೆಂಟ್ ಬಿಲ್ಲೆಲ್ಲ ಈಗ ಜಾಸ್ತಿ ಮಾಡ್ತಾರೆ. ಮತ್ತು ಈಗ ಮೇಯಿಂದ ತಿರ್ಗಾ ಜಾಸ್ತಿ ಮಾಡ್ತಾರೆ. ಇನ್ನು ಬೇರೆ ಎಲ್ಲನೂ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಅವರು ಕುರ್ಚಿಗೋಸ್ಕರ ಅದು ಫ್ರೀ ಗ್ಯಾರಂಟಿ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಅದರಿಂದ ಜನರಿಗೆ ಏನು ಉಪಯೋಗ ಇಲ್ಲ. ಅದು ಜನರಿಗೆ ಗೊತ್ತು. ಇವರು ಸರ್ಕಾರ ಕಾಂಗ್ರೆಸ್ ಬರೋದಕ್ಕೋಸ್ಕರ ಆ ಥರ ಮಾಡಿಟ್ಟಿದ್ದಾರೆ. ಸೊ ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಅವರು BJPಗೆ ಬರ್ತಾರೆ ಅಂತ ಮಾಹಿತಿಗಳು ಓಡಾಡ್ತಾ ಇದ್ದಾವೆ. ಅಕಸ್ಮಾತ್ ಏನಾದ್ರು DK ಶಿವಕುಮಾರ್ ಅವರು BJPಗೆ ಬಂದ್ರೆ ಸೇರ್ಸ್ಕೋತಾರ, ಅಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬಹುದಾ? ಎಲ್ಲ ಸಾಧ್ಯತೆಗಳಿದಾವ. ನೀವು BJP ಪರ ಮಾತಾಡ್ತಿದ್ದೀರಿ, BJPಗೆ ಬಂದು ಅವ್ರು ಮುಖ್ಯಮಂತ್ರಿ, ನಿಮ್ಗೆ ಖುಷಿ ಇದೆಯಾ ಅಂತ? ಇಲ್ಲ, ಅವರು BJP ಪರ ಅಂತ ಅಲ್ಲ, ಒಳ್ಳೆಯ ರಾಜಕಾರಣ ಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು BJP ಪರ ಅಲ್ಲ. ಯಾರು ಚೆನ್ನಾಗಿ ಮಾಡ್ತಾರೋ ಅವರು ಬೇಕೇ ಬೇಕು. ಯಾಕಂದರೆ ಇವರು DK ಶಿವಕುಮಾರ್ ಅವರು ಒಂಥರ ಏನೋ ಅವರು ಹಿಂದಿನಿಂದಲೂ ಅದೇ ರೌಡಿಸಮ್ ಥರ ಅದು ಏನೋ ಮಾಡಿಕೊಂಡು ಬಂದಿದ್ದಾರೆ. ಅದೇ ನೀತಿ ಇಲ್ಲಿ ಅದನ್ನೇ ಫಾಲೋ ಮಾಡ್ತಾರೆ. ಎಲ್ಲರನ್ನೂ ಗೂಂಡಾಗಿರಿ ಮಾಡಿಸಿ ಇದು ಮಾಡೋದು ಆ ಥರ. ಅದರಿಂದ ಒಳ್ಳೆಯದು ರಾಜ್ಯಕ್ಕೆ ಒಳ್ಳೇದು ಸಿಗಲ್ಲದು. ಅದಕ್ಕೋಸ್ಕರ ಒಳ್ಳೆ ಒಂದು ಬೇರೆ ಸರ್ಕಾರನೇ ಬೇಕು. BJP ಬಂದರೂ ಅದು ರಾಜಕಾರಣದಲ್ಲಿ ಏನು ಬೇಕಾದರೂ ನಡಿಬೋದು. DK ಶಿವಕುಮಾರ್ನ ಮಿನಿಸ್ಟರ್ ಮಾಡ್ಬೋದು, ಬಟ್ ಬೇರೆಯವರೆಲ್ಲ ಮಾಡೋಕ್ಕೆ ಬಿಡಲ್ಲ. ಯಡಿಯೂರಪ್ಪ ಅಂತವರು ಇನ್ನು ಇರೋರೆಲ್ಲ ಅದಕ್ಕೆ ಬಗ್ಗೋದಿಲ್ಲ ಅವರು. ಸೊ ಏನಾದರೂ ಹೈಕಮಾಂಡ್ BJP ಹೈಕಮಾಂಡ್ ಏನಾದರೂ ಇದು ಮಾಡಿ ಅವ್ರನ್ನ ತರಿಸಿದ್ರೆ ಆದರೂ ಆಗ್ಬೋದು. ಮುಂದಿನ ದಿನಗಳಲ್ಲಿ BJP ಸರ್ಕಾರ ಬಂದ್ರೆ ಯಾರು CM ಆಗ್ಬಹುದು ಅಂತ? ಮುಂದಿನ ದಿನಗಳಲ್ಲಿ ಯಾರು ಅವರು ಇರೋದು ಯಡಿಯೂರಪ್ಪ ಮಗನೇ ಇರೋದು, ಅವನ್ನೇ ತರ್ತಾರೆ. ಬಟ್ ಅದೇ ಇವರು ಇಂಥವರೆಲ್ಲ ಇದ್ದಾರಲ್ಲ ರೆಬಲ್, ಇವರೆಲ್ಲ ಅವರು ಏನು ಮಾಡ್ತಾರೋ ಅದನ್ನ ನೋಡಬೇಕಾಗ್ತದೆ ಅಷ್ಟೇ. ಅದ್ರ ಮೇಲೆ ನಮ್ಮ ಇವರೆಲ್ಲ ವಿಜಯಪುರದವರು ಇದ್ದಾರಲ್ಲ, ಅವರೆಲ್ಲ ಸೇರಿ ಕೆಲವರೆಲ್ಲ ಇದ್ದಾರೆ. ಪ್ರತಾಪ್ ಸಿಂಹ ಇವರು ಎಲ್ಲ ಇದ್ದಾರೆ. ಅವರು ಏನು ಮಾಡ್ತಾರೋ ನೋಡಬೇಕು.